ಕೊಡ್ಸಕ್ಕ. ಶ್ರದ್ಧಾ, ನನಗೆ ಈ ಕೈಗೆ ಹಾಕೋ ಕಾಲ್ಗೆ ಹಾಕೋ ಬಳೆಗಳ ಅಂಗಡಿ ಎಲ್ಲ ನೋಡ್ತಾ ಇದ್ರೆ ಒಂಥರ ಆಡಂಬರ ನೆನಪಾಗಿ ನಿನ್ನ ಹೆಗಲ ಮೇಲೆ ಕೈ ಹಾಕೋಣ ಅನ್ನಿಸ್ತಾರೆ. ಭುವನ್, ಏನಿದು ಭುವನ್? ಆಮೇಲೆ ಯಾರಾದ್ರೂ ನೋಡಿದ್ರೆ ಎಲ್ಲ ಇಲ್ಲೇ ಇದ್ದಾರೆ, ನೀವು ಒಳ್ಳೆ. ಅದು ನಿಜನೇ, ಆದರೆ ಏನು ಮಾಡಲಿ, ನೀ ನನ್ನ ಪಕ್ಕ ಇದ್ರೆ, ಅದು ಕೂಡ ಇಷ್ಟು ಹತ್ರ ಇದ್ರೆ ನನಗೆ ಜನಗಳೇನು ಎದುರುಗಡೆ ಪುಟ್ಟನೂ ಕಾಣಲ್ಲ. ಚಕ್ಕು ಮಗನೇ, ಭುವನ ನಾನು ಸುಮ್ಮನೆ ಇದ್ದೆ. ಆದ್ರೂ ಭುವನ್, ಇಷ್ಟೆಲ್ಲ ಜನರ ಮಧ್ಯೆನೂ ನೀವು ನನ್ನೇ ನೋಡ್ತಿದ್ದೀರಲ್ಲ, ಅದೇ ಒಂಥರ ಖುಷಿ ನನಗೆ. ಏನೋ ನಾಚಿಕೆ. ಇನ್ಯಾವ ಸುಂದರಿ ಇದ್ದಾಳೆ ಅಂತ ನಿನ್ ಬಿಟ್ಟು ಬೇರೆಯವ್ರು ನೋಡ್ರಿ. ಅಂದ್ರೆ ಸುಂದರಿ ಇದ್ದಿದ್ರೆ? ಅಂದ್ರೆ ತಮಾಷೆ ಮಾಡಿದೆ. ಎಂತ ಸುಂದರಿ ಇದ್ರು ಕೂಡ ನಿನ್ನ ಬಿಟ್ಟು ಬೇರೆ ಯಾರು ನೋಡಲ್ಲ ಕಣೆ. ನೀನು ನೋಡ್ತಾ ನೋಡ್ತಾ ಹಾಗೆ ನನ್ನ ನಾನೇ ಮರ್ತು ಹೋಗ್ತೀನಿ. ವಾಸ್ತವಕ್ಕಿಂತ ನಿಮ್ಮ ಮಾತೇ ಚಂದ ಅನ್ಸುತ್ತೆ ನನಗೆ. ಆದರೂ ಒಂದ್ ವೇಳೆ ನಿಮ್ಮನ್ನೇ ನೀವು ಮರ್ತರು, ನಿಮ್ಮನ್ನ ನೋಡ್ಕೊಳಕ್ ನಾನಿದ್ದೀನಲ್ಲ. ಏನು ಇನ್ನೊಂದ್ಸಲಿ ಹೇಳಿ. ಒಂದ್ಸಲಿ ಏನು, 1000 ಸಲಿ ಬೇಕಾದ್ರೂ ಹೇಳ್ತೇನೆ. ಕರೆಕ್ಟಾಗಿ ಹೇಳಿದೆ ಶ್ರದ್ಧಾ, ವಾಸ್ತವಕ್ಕಿಂತ ನಿನ್ನ ಮಾತಲ್ಲೇ ಖುಷಿ ಜಾಸ್ತಿ. ಆದರೂ ನಿನಗೇನು ಅನ್ನಿಸ್ತಾ ಇಲ್ವಾ? ಅನ್ಸುತ್ತೇನೆಲ್ಲ ಹೇಳಿದ್ನಲ್ಲ. ಅಲ್ಲ ಅದಲ್ಲ, ಆದರೆ ಈ ಥರ ಕಲರ್ ಅಂಗಡಿಗಳೆಲ್ಲ ನೋಡಿಕೊಂಡು ದಾರಿ ನಡ್ಕೊಂಡು ಹೋಗ್ಬೇಕಾದ್ರೆ ಗಂಡನಾದ ನನಗೆ ನಿನಗೆ ಬಳೆ ಕೊಡಿಸ್ಬೇಕು, ಅದು ಕೊಡಿಸ್ಬೇಕು, ಇದನ್ನು ತಿನ್ನಿಸ್ಬೇಕು, ಸೀರೆ ಕೊಡಿಸ್ಬೇಕು, ಈ ಥರದ್ದೆಲ್ಲ ಆಸೆ ಇರೋದು ಸಹಜನೇ ಅಲ್ವಾ? ಮುಂದುವರಿಲ್ಲ? ಹೌದಲ್ವಾ, ಮುಂದುವರಿಬೋದು. ಈ ಎಲ್ಲ ಆಸೆ ಈಡೇರಬೇಕು, ಮುಂದುವರಿಬೇಕು ಅಂತ ಹೆಂಡತಿಯಾದ ನನಗೂ ಆಸೆನೇ. ಆದರೆ ಏನು ಮಾಡೋದು, ನಾವಿಬ್ರು ಗಂಡ ಹೆಂಡತಿ ಅಂತ ನಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ವಲ್ಲ. ಅದಕ್ಕೋಸ್ಕರ ಆಸೆ ಆದರೂ ಕೂಡ ಮನಸ್ಸಿಗೆ ಕಷ್ಟಪಟ್ಕೊಂಡು ಕಡಿವಾಣ ಹಾಕ್ಕೊಳ್ಳೇಬೇಕು. ದೇವ್ರೆ, ಇವರಿಬ್ರು ಗಂಡ ಹೆಂಡತಿ ಎಂಬುದು ಎಲ್ಲರಿಗೂ ಬೇಗ ಗೊತ್ತಪ್ಪಂಗೆ ಮಾಡಿದೇವ್ರೆ. ಬೇಕಾದರೆ ನಾನು ಹಿಂಗೆ 9 ತಿಂಗಳು ದಿನಾ ಶಾಲೆ ಬಿಡದೆ ಆತೆ, ಆದಿತ್ಯರೂ ಬಿಡೋದಿಲ್ಲ. ಇದೇ ನಾನು ಹಿಂಗೆ ಮಾಡೋ ಭಾಷೆ. ಏ ಪುಟ್ಟ, ರಾತ್ರಿ ಮುಗಿತಾ ಬಂತು, ಇಲ್ಲೇ ನಿದ್ದೆ ಮಾಡ್ತಿದ್ಯಾ? ಹಾಗೆ ನಡಿ ಹೋಗೋಣ. ನಂಗೆ ಕಾರ್ ಇಲ್ಲಯಾ? ಕಾರ್ ಕೊಡಿಸ್ತೀನಿ, ಬರೋ ಬಾ ಬಾ ಬಾ. ನಮಗೆಂತ ಖುಷಿ ಇತ್ತಂತ ನಾವು ಈ ನೇಮಕ್ಕೆ ಬಂದಿದ್ದು. ನಾವು ಕಟ್ಕೊಂಡಿದ್ದ ಹರಕೆ ಫಲ ಕೊಟ್ಟಿತ್ತ? ಇನ್ನೆಂತ ಉಳ್ದಿತ್ತ ಕೇಂಕಂಬಕ್ಕೆ? ಎಲ್ಲ ಹಾಳಾಗೋಯ್ತಲ್ದ. ಓಯ್ ಕಮಲ, ನನಗೆಂತ ಸಂಕಟ ಇಲ್ಲದೆ ಅಂತ ನಮ್ಮ ಸವಿತನ ಕಂಡಾಗ ಜಮೀನ್ದಾರ್ ಮನೆಯವರು ನಮ್ಮ ಮನೆ ಸೊಸೆ ಮಾಡ್ಕೊಂತೀನಿ, ಕಳಿಸ್ಕೊಡು ಅಂತ ಕೇಳ್ತಿದ್ರು. ನಾನು ಎಂತೆಂಥದೋ ಕನ್ಸ್ಕೊಂಡಿದ್ದೆ. ಹೀಗೆಲ್ಲ ಆಗ್ತಂತ ಯಾರಿಗೆ ಗೊತ್ತಿತ್ತು ಹೇಳ? ನಿಮಗೆಂತ ಬಾಯ್ ಸತ್ತೋಗಿತ್ತ? ದನಿಗಳ ಹತ್ರ ಈ ಮದುವೆ ವಿಷಯ ಒಂದು ಬಿಟ್ಟು ಬೇರೆ ಎಂತಾದ್ರೂ ಶಿಕ್ಷೆ ಕೊಡಿ ಅಂತ ಕೇಳ್ಕೊಂಬಗಿತ್ತು. ಅದನ್ನು ಬಿಟ್ಟು ಪಾಪ ಮಗಿಗೆ ಎಂತ ಬುದ್ಧಿ ತಿಳಿತಿಲ್ಲ, ಎಂತ ತಪ್ಪು ಮಾಡ್ತು. ಸವಿತನ ಊರಿಗೆ ಬಿಟ್ಟು ಬರ್ತೆ ಅಂತ ಕರ್ಕೊಂಡೋಗಿದ್ರೆ ಎಲ್ಲ ಮುಗ್ದೋತಿತ್ತು. ಅದನ್ನು ಬಿಟ್ಟು ದಣಿಗಳು ಹೇಳಿದ್ಕೆಲ್ಲ ಮಂಕ್ ಬೂದಿ ಬಡ್ದವ್ರ ಥರ ಹ್ಞೂ ಅಂತ ತಲೆ ಅಲ್ಲಾಡ್ಸ್ಬಿಟ್ರಿ. ನೀನೇ ಹೇಳ, ದಣಿಗಳಿಗೆ ನಾವು ಯಾವ ಥರ ಎದುರು ಕೊಟ್ಟಿದ್ದುಂಟ? ಇಲ್ಲ, ದಣಿಗಳು ನಮ್ಗೆ ಎಂತಾರ ಕೆಟ್ಟದ್ದು ಮಾಡಿದ್ದುಂಟ? ಹಾ, ಈಗ ಮಾಡ್ಬಿಟ್ರಲ್ಲ, ಈ ಜನ್ಮಕ್ಕಾಗುವಷ್ಟು ಒಂದೇ ಸತಿ ಮಾಡ್ಬಿಟ್ರು. ಕುಡುಕ, ಕಳ್ಳ, ಸುಳ್ಳ, ಮಳ್ಳ, ಕೆಲ್ಸಕ್ಕೆ ಬಾರ್ದವನು ಅಂತಿದ್ದವ್ರು ಇವತ್ತು ನಮ್ಮ ಅಳಿಯ. ಎಂಥ ಕರ್ಮ ಮಾರ್ರೆ. ಕಮಲಮ್ಮ, ನನ್ನ ಕೊಂದಾಕ್ಬಿಡ್ಬೇಕು ಅನ್ನೋ ಸಿಟ್ಟು ಬರ್ತಾ ಇದೆಯಲ್ಲ? ದಣಿಗಳೇ, ಅವಳಿಗೆ ಎಂತ ಇಲ್ಲ, ಆರಾಮಿದ್ಲು. ನಿಮಗೆ ಗೊತ್ತಲ್ಲ ಅವಳು ಎಂತ ಅಂತ. ರಮೇಶ, ಕಮಲಮ್ಮ, ನಿಜ, ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಸವಿತನ ಮದುವೆ ವಿಚಾರದಲ್ಲಿ ನಿಮ್ಮನ್ನು ಒಂದು ಮಾತು ಕೇಳದೆ ನಾನು ನಿರ್ಧಾರ ಮಾಡಿ ತಪ್ಪು ಮಾಡಿದೆ. ಸವಿತಾ ನಿಮ್ಮ ಮಗು, ಅವಳು ಬದುಕನ್ನ ನಿರ್ಧರಿಸೋ ಹಕ್ಕು ನಿಮಗಿದೆ. ಆದರೆ ನಾನು ನಿಮ್ಮನ್ನೇ ಕೇಳದೆ ಅವಳು ಮದುವೆ ನಿರ್ಧಾರ ಮಾಡಿಬಿಟ್ಟೆ. ನನ್ನ ಕಡೆಯಿಂದ ತಪ್ಪಾಗಿದೆ. ನಿಮ್ಗೆ ಎಷ್ಟು ನೋವಾಗಿದೆ ಅಂತೇಳಿ ನನಗೆ ಅರ್ಥ ಆಗುತ್ತೆ. ನನಗೆ ಎದುರು ಮಾತಾಡಲಿಕ್ಕೂ ಆಗದೆ ನೀವೇ ಜಗಳ ಆಡಿಕೊಂಡು ಎಷ್ಟು ಗೋಳಿಡ್ತಿದ್ದೀರಂತ ಅನ್ನೋದು ನನಗೆ ಗೊತ್ತಾಗುತ್ತೆ. ನೀವೆಷ್ಟೇ ಮುಚ್ಚಿಟ್ಕೊಂಡ್ರೂ ನಾನು ಅರ್ಥ ಮಾಡ್ಕೋಬಲ್ಲೆ. ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಯಾವತ್ತೂ ಆ ಥರ ನಿರ್ಧಾರ ಮಾಡೋನಲ್ಲ ಅಂತೇಳಿ ನಿಮಗೆ ಗೊತ್ತು. ಯಾವುದೇ ಒಂದು ಚಿಕ್ಕ ವಿಚಾರ ಆದರೂ
ಎಂಟು ದಿಕ್ಕಿನಿಂದ ಯೋಚನೆ ಮಾಡಿ ನಿರ್ಧಾರ ಮಾಡ್ತೀನಿ ಅಂತೇಳಿ ನಿಮ್ಮೆಲ್ರಿಗೂ ಗೊತ್ತು. ಅಂಥದ್ರಲ್ಲಿ ನಮ್ಮ ಸವಿತಿನ ವಿಚಾರದಲ್ಲಿ ನಾನು ಆ ಥರದ ನಿರ್ಧಾರ ಮಾಡ್ತೀನ? ಖಂಡಿತ ಇಲ್ಲ. ನನ್ನ ಮೇಲೆ ನಂಬಿಕೆ ಇದೆ. ಇವತ್ತು ನಿಮಗೆ ಸವಿತಿನ ಮದುವೆ ವಿಚಾರದಲ್ಲಿ ನಾನು ತಪ್ಪು ನಿರ್ಧಾರ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇರಬಹುದು. ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ಈ ಶಂಕರಣ್ಣ ಮಾಡಿದ ನಿರ್ಧಾರ ಸರಿಯಾಗೇ ಇತ್ತು ಅಂತ ನಿಮಗೆ ಅನಿಸುತ್ತೆ. ಹಾಗೊಂದು ವೇಳೆ ನಿಮ್ಗೆ ಅನ್ನಿಸ್ಲಿಲ್ಲ ಅಂತಂದ್ರೆ ಟೈಮ್ ಬಂದಾಗ ನಾನೇ ನಿಮಗೆ ಹೇಳ್ತೀನಿ ಇಂಥ ನಿರ್ಧಾರನ ಯಾಕೆ ಮಾಡಿದೆ ಅಂತೇಳಿ. ನಾನೇ ಹೇಳ್ತೀನಿ. ಆಮೇಲೆ ಇನ್ನೊಂದು ಮಾತು, ಸವಿತನಿಗೆ ಮದುವೆ ಮಾಡಿದೆ ಅಂದ ಕೂಡಲೇ ನಾನು ಜವಾಬ್ದಾರಿ ಕಳ್ಕೊಂಡೆ ಅಂತ ಆಗಲಿ, ಅಥವಾ ನನ್ನ ಮನೆಗೆ ಹತ್ತಿದ್ದಂಥ ಕಳಂಕನ ತೊಳ್ಕೊಂಡು ನಾನು ಸುಮ್ಮನಾದೆ ಅಂತಾಗಲಿ ಖಂಡಿತ ಅಲ್ಲ. ಇನ್ನು ಮುಂದೆ ಸವಿತನ ಮೇಲೆ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ. ಶ್ರದ್ಧಾ ಹೇಗೋ ಸವಿತನೂ ಹಾಗೆ. ಇದರಲ್ಲಿ ಎಳ್ಳು ಕಾಳಷ್ಟು ವ್ಯತ್ಯಾಸ ಇಲ್ಲ. ಅವಳು ಚೆನ್ನಾಗಿರಬೇಕು, ಅವಳು ಸುಖವಾಗಿರಬೇಕು, ಅವಳಿಗೆ ಯಾವ ಕೊರತೆನೂ ಆಗಬಾರ್ದು. ಅವಳು ಬದುಕು ಸುಂದರವಾಗಿ ಬಾಳೋ ಥರ ನೋಡ್ಕೊಳ್ಳೋದು ಜವಾಬ್ದಾರಿ ನತ್ತು. ಅದಕ್ಕೇನೇ ಕೊರತೆ ಬಿದ್ದರೂ ದಯವಿಟ್ಟು ನೀವು ನನ್ನನ್ನು ಕೇಳಿ. ಅಂತೂ ನಾವು ಅಂದ್ಕೊಂಡ ಹಾಗೆ ಈ ನೇಮ ಎಲ್ಲ ತುಂಬ ಚೆನ್ನಾಗಾಯ್ತು ಅಲ್ವಾ ಭುವನ್? ಹೌದು ಶ್ರದ್ಧಾ, ಇವತ್ತೆಲ್ಲ ಫುಲ್ ಖುಷ್. ನನಗಿದೆಲ್ಲ ಹೊಸದು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ಇನ್ನೂ ಈ ಆಚರಣೆಗಳಲ್ಲಿ ಉಳ್ಕೊಂಡು ಬೆಳ್ಕೊಂಡು ಬಂದಿದೆಯಲ್ಲ, ಅದೇ ಖುಷಿ ಆಗುತ್ತೆ. ಅದೇನು ನಿಜ. ಆದರೆ ನೋಡಿ, ನಮ್ಮ ಕಾಲಕ್ಕೆ ಇಲ್ಲೋ ಅಲ್ಲೋ ಒಂದೊಂದು ನೋಡೋಕೆ ಸಿಗ್ತಾ ಇದೆ. ಹೀಗೆ ಆಗ್ಬಿಟ್ರೆ ಇನ್ನು ನಮ್ಮ ಮಕ್ಕಳ ಕಾಲಕ್ಕೆ ಏನು ಗತಿ ಅಂತ ಭಯ ಆಗುತ್ತೆ. ಏನಂದೆ? ಅದೇ ಭುವನ್, ನಮ್ಮ ಕಾಲಕ್ಕೇನೆ ಅಲ್ಲ, ಇನ್ನು ಸ್ವಲ್ಪ ಮುಂದೆ. ಅದೇ ನಮ್ಮ ಮಕ್ಕಳ ಕಾಲಕ್ಕೆ ಇದು ಬೀಗ ತೆಗೆದ್ರು ಅಷ್ಟೇ, ಬೀಗ ಒಡೆದ್ರು ಅಷ್ಟೇ. ಖಾಲಿ ಬೋರ್ಡು ಖಾಲಿ ಬೆಂಚ್ ಅಷ್ಟೇ ಸಿಗೋದು ನಿನ್ಗಲ್ಲಿ. ಬರಲ್ಲ ಬರಲ್ಲ ಮಕ್ಕಳಲ್ಲ, ಶಾಲೆ ಕಸ ಹೊಡಿಯೋಳು ಕೂಡ ಬರಲ್ಲ. ಯಾರು ಬರಲಿ ಬಿಡಲಿ, ನನ್ನ ಕೆಲಸ ನಾನು ಮಾಡ್ತೀನಿ. ಏಯ್, ಬೀಗ ತೆಗಿಯೋಕ್ ಹೋದ್ರೆ ಇಲ್ಲೊಂದು ಶಾಲೆ ಇತ್ತು, ಅಲ್ಲೊಬ್ಳು ಟೀಚರ್ ಇದ್ಲು ಅನ್ನೋದಕ್ಕೆ ಸಾಕ್ಷಿನೇ ಸಿಗಲ್ಲ.